ನಮ್ಮ ಹಿರಿಯರು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಹೇಳ್ತಿದ್ರು. ಹಿಂದಿಂದು ಸತ್ಯಯುಗ, ಇದು ಕಲಿಯುಗ. ಸತ್ಯಯುಗ ಭಾಳ ಚಲೋ ಇತ್ತು, ಇದು ಕಲಿಯುಗ ಕಾಲ ಭಾಳ ಕೆಟ್ಟೈತಿ ಅಂತ ನಾವೆಲ್ಲ ಹೇಳ್ತೀವಿ. ಕಟ್ಟಿ ಮೇಲೆ ನಾವೆಲ್ಲ ಹೇಳ್ತಿರ್ತೀವಿ, ಇಲ್ಲಿ ಕುಂತು ಮಾತಾಡುವ ಕಾಲ ಭಾಳ ಕೆಟ್ಟತ್ರಿ ಅಂತ. ಅಲ್ಲ, ಕಾಲ ಕೆಟ್ಟೈತೆ ಅಂದರೆ ಏನು ಕೆಟ್ಟೈತಿ? ಈಗ ಭೂಮಿ ತಾಯಿ ಅದಾಳ, ಭೂಮಿ ತಾಯಿಗೆ ನೀವು ಕಬ್ಬು ಬೆಳಿತೀರಿ, ಭೂಮಿಯೊಳಗೆ ನಿಮ್ಮ ಮನ್ಯಾಗಿನ ಕಸ ಹಾಕ್ರಿ, ನೀವು ಕಸ ತಂದು ಹಾಕಿದ್ರೆ ಭೂಮಿ ತಾಯಿ ನಿಮಗೆ ಕಬ್ಬಿನ ರಸ ಕೊಡ್ತಾಳೆ. ಭೂಮಿ ಏನಾರ ಕೆಟ್ಟೈತೇನು? ನೀವು ಕೆಟ್ಟಿದ್ದು ಹಾಕಿರಿ, ಚಲೋದು ಕೊಟ್ಟಾಳಕ್ಕೆ. ಭೂಮಿ ಕೆಟ್ಟಿಲ್ಲ. ನಿಮ್ಮ ಮನ್ಯಾಗ ಒಂದು ಆಕಳೈತಿ, ನೀವು ಒಯ್ದು ಮುಸ್ರಿ ನೀರು, ಇದು ಭಾಳ ಐತಮ್ಮ, ಭಾಳ ಎಕೋ ಆಗ್ತಾಯಿದೆ ಇದು. ಈಗ ನಿಮ್ಮ ಮನ್ಯಾಗ ಆಕಳ ಐತಿ, ಆಕಳು ಕೊಯ್ದು ಮುಸ್ರಿ ನೀರು ಹಾಕ್ತೀರಿ, ಆಕಳು ಮುಸ್ರಿ ನೀರು ಕುಡ್ದು ನಿಮಗೆ ಚಲೋ ಹಾಲು ಕೊಡ್ತೈತಿ. ಏನು ಪಶು ಪಕ್ಷಿ ಪ್ರಾಣಿಗಳು ಕೆಟ್ಟವ? ಪ್ರತಿನಿತ್ಯ ಬೆಳಗುವ ಸೂರ್ಯ ಅದಾನ. ಸೂರ್ಯ ಏನಾದರೂ ಇಲ್ಲ, ಪ್ರತಿನಿತ್ಯ ಎಲ್ಲಿ ಪೂರ್ವಕ್ಕೆ ಬರೋದು, ಒಂದು ದಿವಸ ಬೇಸರಾಗೈತಿ ಪಶ್ಚಿಮಕ್ಕೆ ಬರ್ತೀವಿ, ಅಥವಾ ರವಿವಾರ ನಾವು ಸ್ವಲ್ಪ ರೆಸ್ಟ್ ತೊಗೊತೀವಿ, ಇಲ್ಲ ಗತ ಬಿದ್ದಾಗ ನಾವು ಬರೋದಲ್ಲ ಎಲ್ಲಿ ಹೊರಗೆ ಅಂತೇನ್ರ ಸೂರ್ಯ ಹೇಳ್ಯಾನೇನು? ಅಂದ್ರೆ ಭೂಮಿ ಕೆಟ್ಟಿಲ್ಲ, ನೀರು ಕೆಟ್ಟಿಲ್ಲ, ಸೂರ್ಯ ಕೆಟ್ಟಿಲ್ಲ, ಗಾಳಿನೂ ಕೆಟ್ಟಿಲ್ಲ, ಆದರೂ ಕಾಲ ಕೆಟ್ಟೈತೆ ಅಂತೇಳ್ತಿಲ್ಲ. ಏನು ಕೆಟ್ಟೈತೆ? ಕಾಲ ಕೆಟ್ಟಿಲ್ಲ. ಕಾಲು ಕೆಟ್ಟೈತೆ ಅಂತ ಕಟ್ಟಿ ಮೇಲೆ ಕುಂತು ಮಾತಾಡೋರು ತಲೆ ಕೆಟ್ಟಿರ್ತೈತೆ ಅಷ್ಟ, ಕಾಲೆಲ್ಲಿ ಕೆಟ್ಟಿರ್ತೈತೆ? ಎಲ್ಲ ಚಲೋನ ಐತಲ್ಲ, ಕೆಟ್ಟಿದ್ದೇನು ಕೆಟ್ಟೈತಿ? ಏನಾದರೂ ಕೆಟ್ಟಿದ್ರೆ ಮನುಷ್ಯನ ಮನಸ್ಸು ಕೆಟ್ಟೈತೆ ಅಷ್ಟೆ. ಯಾವುದು ಕೆಟ್ಟಿಲ್ಲ. ನೀರು ಕೆಟ್ಟಿಲ್ಲ, ಭೂಮಿ ಕೆಟ್ಟಿಲ್ಲ, ಸೂರ್ಯ ಕೆಟ್ಟಿಲ್ಲ, ಎಲ್ಲವೂ ಒಳ್ಳೆಯದಿದೆ. ಏನಾದರೂ ಕೆಟ್ಟಿದ್ರೆ ಎಲ್ಲ ಚಲೋ ಇರಬೇಕಂತ ಹೇಳುವ ಮನುಷ್ಯನ ಮನಸ್ಸು ಕೆಟ್ಟಿದೆ, ಮನುಷ್ಯನ ತಲೆ ಕೆಟ್ಟಿದೆ ಅಷ್ಟೆ. ಇದು ಸುಧಾರಣೆ ಆಗಬೇಕಾಗಿದೆ. ಕಾಲ ಭಾಳ, ಯಾವಾಗಲೂ ಒಂದೇ ಕಾಲ ಇರುವುದಿಲ್ಲ. ಕಾಲ ಹೇಗಿದೆ ಹೇಳಿ? ಒಬ್ಬ ರೈತ ಒಂದು ಗಾಣ ಹಾಕಿದ್ರಂತ, ಗಾಣ ಹಾಕ್ತಾರಿಲ್ಲ ನಿಮ್ಮಲ್ಲಿ, ಈ ಎಣ್ಣೆ ಗಾಣ ಅದಿರ್ತಾವೆ, ಅದು ಒಂದು ಎತ್ತು ತಿರುಗುತ್ತಿತ್ತಂತ. ಹಿಂಗೆ ಗಾಣಕ್ಕೆ, ಅದು ಗಾಣಕ್ಕೆ ಹಾಕಿ ಎತ್ತು ತಿರುಗ್ತಿತ್ತು. ರೈತ ಮಕ್ಕೊಂಡಿದ್ದವ. ಒಬ್ಬ ಬಂದು ಕೇಳ್ದವ, ನೀವು ಮಲ್ಕೊಂಡವನಿಗಲ್ಲ, ನೀವು ಮಕ್ಕೊಂಡಿಯಲ್ಲ, ಅಕಸ್ಮಾತ್ ನೀವು ಮಕ್ಕೊಂಡಿ ಅಂಥೇಳಿ ಎತ್ತು ತಿರುಗದು ನಿಂತು ತಂದ್ರೆ ನಿನಗೆ ಹೆಂಗೆ ಗೊತ್ತಾಗ್ತೈತಿ? ಇಲ್ಲ, ಕೊಳ್ಳಾಗ ಗಂಟೆ ಕಟ್ಟಿರ್ತೀವಲ್ಲ, ಅದು ಗಂಟೆ ಶಬ್ದ ಬರ್ತೈತಿ ಅಂದ್ರೆ ಅದು ತಿರ್ಗಕತ್ತೈತಿ ಅಂತ ಅರ್ಥ ನಮಗೆ. ಅಲ್ಲ, ಅಕಸ್ಮಾತ್ ಅದು ನಿಂತಲ್ಲೇ ಗೋಣ್ ಅಳ್ಳಾಡಿಸಿದ್ರೆ ಏನು ಮಾಡ್ತೀವಿ? ಅವ ರೈತ ಹೇಳ್ದ, ನಿಮ್ಮಂಗೆ ತಲೆ ಕೆಟ್ಟಿಲ್ಲ ವ್ಯಕ್ತಿಗೆ, ಭಾಳ ಚಲೋ ಅದಾವು ಅಂತ. ಇವು ಮನುಷ್ಯರ ತಲೆ ಕೆಟ್ಟೈತೆ ಅಷ್ಟ, ನಿಸರ್ಗ ಚಲೋ ಐತೆ ಎಲ್ಲ, ಅದು ಹಂಗೆ ಮಾಡೋದಿಲ್ಲ. ಮೋಸ ಏನಾದರೂ ಇದ್ದರೆ ಮನುಷ್ಯನ ಎದೆಯಾಗೈತಿ. ನಿಸರ್ಗದೊಳಗೆ ಮೋಸ ಅನ್ನೋದೇ ಇಲ್ಲ. ಇಲ್ಲಿ ಮೋಸ ವಂಚನೆ ಅನ್ನೋದಿದ್ರೆ ನಮ್ಮ ತಲೆಯಾಗೈತಿ, ನಮ್ಮ ಮನಸ್ಸಿನಾಗೈತಿ. ನಿಸರ್ಗದಾಗ ಎಲ್ಲೈತಿ ಹೇಳಿ? ಎಲ್ಲಿ ಇಲ್ಲ. ಒಬ್ಬ ಮನುಷ್ಯ ಬಂದು ಆನೆಗೆ ಹೇಳ್ತಿದ್ನಂತ, ನೀನು ಶಕ್ತಿವಂತದಿ, ಆದ್ರೆ ಭಾಳ ದಪ್ಪದಿ. ಕೋಗಿಲೆಗೆ ಹೇಳ್ದೆ, ಹಾಡೋದೇನು ಚಂದ ಹಾಡ್ತಿ, ಆದ್ರೆ ಕಪ್ಪದಿ ನೀನು. ಸಮುದ್ರಕ್ಕೆ ಹೋಗಿ ಹೇಳದ್ನಂತ, ಭಾಳ ಚಲೋ ವಿಶಾಲದಿ, ಆದ್ರೆ ಉಪ್ಪದಿ ಅಂತ. ಅವು ಮೂರೂ ಕೂಡ್ದು ಅಂತ. ಇವನಿಗೆ ಕರೆಸ್ದು, ಈಗ ನಾ ದಪ್ಪ ಯಾಕೆ ಇರಲಕ್ಕ, ನಾನು ಕಪ್ಪು ಯಾಕೆ ಇರಲಕ್ಕ, ನಾ ಉಪ್ಪು ಯಾಕೆ ಇರಲಕ್ಕ, ಮನುಷ್ಯ ನೀ ಮೊದಲು ಗಪ್ಪಿದ್ರೆ ಸಾಕು, ನೀನು ಭಾಳ ಚಲೋ ಇರ್ತಿದ್ದೆ ಅಂತ. ಇವಾಗ ಗಪ್ಪಿರ್ಲಾರ್ದಕ್ಕೆಲ್ಲ ಕೆಟ್ಟೈತಿದ್ದು. ನಾವೆಲ್ಲ ಕಾಲ ಕೆಟ್ಟಿದೆ, ಕಾಲ ಕೆಟ್ಟಿದೆ ಅಂತೀವೆಲ್ಲ. ಕಾಲ ಏನೂ ಕೆಟ್ಟಿಲ್ಲ, ನಿಸರ್ಗ ಕೆಟ್ಟಿಲ್ಲ. ಏನಾದರೂ ಕೆಟ್ಟಿದ್ರೆ ಮನುಷ್ಯನ ಮನಸ್ಸು ಕೆಟ್ಟಿದೆ. ನಾವು ಹೇಳ್ತೀವಲ್ಲ, ಹಿಂದಿಂದು ಸತ್ಯಯುಗ, ಇದು ಕಲಿಯುಗ. ಕಲಿಯುಗ ಸತ್ಯಯುಗಗಳು ಹೊರಗಿಲ್ಲ. ಕಲಿಯುಗ ಸತ್ಯಯುಗ ನಮ್ಮ ಎದೆಯೊಳಗಿರ್ತಾವೆ, ಮನುಷ್ಯನ ಎದೆಯಾಗದಾವೆ ಇವೆಲ್ಲ. ಒಬ್ಬ ಋಷಿ ಇದನ್ನೊಂದು ತಾರ್ಕಿಕವಾಗಿ ಚಿಂತನೆ ಮಾಡಿದ. ಯಾವುದಕ್ಕೆ ಸತ್ಯಯುಗ ಅನ್ನಬೇಕು, ಯಾವುದಕ್ಕೆ ಕಲಿಯುಗ ಅನ್ನಬೇಕು? ಒಂದು ಯುಗ ಯಾವಾಗ ಸತ್ಯಯುಗ ಆಗ್ತೈತಿ, ಒಂದು ಯುಗ ಯಾವಾಗ ಕಲಿಯುಗ ಆಗ್ತೈತಿ?
ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಮೈ ಕರೋತಿ ಕಿಂ. ಯಾವಾದ ಕಲಿಯುಗ ಅಂದ್ರೆ, ಯಾವಾದ ಸತ್ಯಯುಗ ಅಂದ್ರೆ, ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿ ಕಿಂ. ಯಾವಾಗ ನಿನ್ನೆದ್ಯಾಗ ಪ್ರೇಮ, ನಾಲ್ಗೆ ಮೇಲೆ 2 ಚಲೋ ಮಾತ, ಕೈಯಾಗ ಚಲೋ ಕೆಲಸ ಇತ್ತು, ಇದ ಸತ್ಯಯುಗ. ಯಾವಾಗ ಎದಿ ಕೆಟ್ಟಿತು, ನಾಲ್ಗೆ ಕೆಟ್ಟಿತು, ಕೈ ಕೆಟ್ಟಿತು ಅಂದ್ರೆ ಇದೇ ಕಲಿಯುಗ ಅಷ್ಟೇ. ಕಲಿಯುಗ ಸತ್ಯಯುಗ ಹೊರಗಿಲ್ಲ. ಕಲಿಯುಗ ಸತ್ಯಯುಗ ನಿನ್ನ ಕೈಯಾಗೈತಿ, ನಿನ್ನ ಎದೆಯಾಗೈತಿ, ನಿನ್ನ ನಾಲಿಗೆ ಮೇಲೆ ಐತಿ ಅಷ್ಟೆ. ಯಾವಾಗ ಸತ್ಯಯುಗ ಆಗ್ತೈತಿ, ಯಾವಾಗ ಕಲಿಯುಗ ಆಗ್ತೈತಿ. ಈಗ ನೀವು ಜಾತ್ರೆಗೆ ಬಂದಿರಿ, ಮತ್ತು ದೇವಸ್ಥಾನದಾಗ ಬರೋದೇನಪ್ಪ ಅಂಥೇಳಿ ಅಲ್ಲೇ ಪಾದರಕ್ಷೆ ಬಿಟ್ಟು ಬಂದಿರ್ತೀರಿ. ಮತ್ತು ನಾವು ಹೋಗುವಾಗ ನಮ್ಮ ಕಾಲ ನಮ್ಮ ಪಾದರಕ್ಷೆ ಒಳಗೆ ಹೋತು ಸತ್ಯಯುಗ, ನಮ್ಮ ಕಾಲ ಬೇರೆಯವ್ರ ಪಾದರಕ್ಷೆಗೆ ಹೋತು ಇದ ಕಲಿಯುಗ ಅಷ್ಟೇ. ಇಲ್ಲ, ನಮ್ಮ ಎದುರಿಗೆ ಐತಿ, ಹೊರಗಿಲ್ಲ ಯುಗಗಳೆಲ್ಲ. ನಮ್ಮ ಕೈ ನಮ್ಮ ಕಿಶೆದಾಗಿತ್ತು ಸತ್ಯಯುಗ, ನಮ್ಮ ಕೈ ಬೇರೆದವ್ರ ಕಿಶೆದಾಗ ಹೋತು ಕಲಿಯುಗ ಅಷ್ಟೇ. ಇದು ನಮ್ಮ ಮನೆ ಮುಂದಿನ ಕಸಬರಿಗೆ ನಮ್ಮದಷ್ಟ ಹೊಡಿತು ಸತ್ಯಯುಗ, ಇನ್ನೊಬ್ಬರ ಮನೆ ಕಸಬರಿಗೆ ತೊಗೊಂಡು ನಮ್ಮ ಮನೆಗೆ ಇಟ್ಕೊಂಡಿವಿ ಅಂದ್ರೆ ಕಲಿಯುಗ ಅಷ್ಟೆ. ಕಲಿಯುಗ ಸತ್ಯಯುಗಗಳು ಹೊರಗಿಲ್ಲ. ಕಲಿಯುಗ ಸತ್ಯಯುಗ ಮನುಷ್ಯನ ಮನಸ್ಸಿನಾಗ, ಮನುಷ್ಯನ ಕೈಯಾಗ, ಮನುಷ್ಯನ ನಾಲಿಗೆ ಮೇಲೆ ಯುಗಗಳದಾವ. ಸತ್ಯಯುಗವನ್ನು ಮಾಡೋರು ನಾವೇ, ಕಲಿಯುಗ ಮಾಡೋರು ನಾವೇ. ಅದಕ್ಕಿದು ಸತ್ಯಯುಗ ಆಗಬೇಕಾಗಿದ್ರೆ ನಮ್ಮ ಎದೆಯಾಗ ಸ್ವಲ್ಪ ಪ್ರೇಮ ಇರಬೇಕು. ಸದಯಂ ಹೃದಯಂ ಯಶ್, ನಾಲ್ಗೆ ಮೇಲೆ 2 ಚಲೋ ಮಾತ, ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಶ, ಸ್ವಲ್ಪ ಚಲೋ ಕೆಲಸ ಮಾಡು ಕೈಯಿಂದ. ಇಷ್ಟಿದ್ದು ಬಿಟ್ಟರೆ ಸಾಕು. ಎದೆಯಾಗ ಪ್ರೇಮ, ಕೈ ಮೇಲೆ ಚಲೋ ಕೆಲಸ, ನಾಲ್ಗೆ ಮೇಲೆ 2 ಚಲೋ ಮಾತಿದ್ರೆ ನೀವೇನು ದೇವಿ ಗುಡಿಯಾಗ ಹೋಗಿ ದೀಪ ಹಚ್ಚಬೇಕಾಗಿಲ್ಲ. ಇಷ್ಟಿದ್ದು ಬಿಟ್ಟರೆ ದೇವಿನ ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ನಿಮ್ಮ ಮನೆಯಾಗ ಖಾಯಂ ಇರ್ತಾಳಕ್ಕೆ ಅಷ್ಟೆ. ದೇವರಂತ ನೀ ದೀಪ ಯಾಕೆ ಹಚ್ಚಕ್ಕೆ ಬರ್ತೀಯೋ, ನೀ ಚಲೋ ಆಗಿ ಅಂದ ಮೇಲೆ ನೀ ಗುಡಿಗೆ ಬರೋದು ಬೇಕಾಗಿಲ್ಲ, ನಾನು ನಿನ್ನ ಮನೆಗೆ ಬರ್ತೀನಿ ಅಷ್ಟು ಚಲೋ ಆಗಿ ಅಂತ ದೇವರಂತ ಇರ್ತಾನೆ. ಅದಕ್ಕೆ ಎದ್ಯಾಗ ಒಂದು ಸ್ವಲ್ಪ ಪ್ರೇಮ ಇರ್ಬೇಕು ಮನುಷ್ಯಾಗ. ಮೊದಲು ಎದಿ ಕೆಟ್ಟಿತು ಮನೆ ಕೆಡತೈತಿ. ಅದ್ವೇಷ್ಟ ಸರ್ವಭೂತಾನ, ಎಲ್ಲರಲ್ಲಿ ಮನುಷ್ಯ ಏನು ದೇವರು ಎದಿ ಕೊಟ್ಟಾನಲ್ಲ, ಸಂತೋಷ ಐತಿ ಇದ್ರಾಗ. ನಾವು ಎದರಿಂದ ಸಂತೋಷ ಸಿಗ್ತೈತೆ ಹೇಳ್ರಿ ಮನುಷ್ಯಾಗ? ನೀವೇನಾದರೂ ಈಗ ಬ್ಯಾಂಕ್ನೊಳಗೆ ರೊಕ್ಕ ಐತಿ, FD ಮಾಡಿಡ್ಬೋದು, ಡೆಪಾಸಿಟ್ ಮಾಡಿಡ್ಬೋದು, ಬಂಗಾರ ಇಡ್ಬೋದು, ಮತ್ತು ನಿಮ್ದು ಏನಾದರೂ ವಿಷಯಗಳಿತ್ತಂದ್ರೆ ಮೊಬೈಲ್ನಾಗ ಸ್ಟೋರ್ ಮಾಡ್ಬೋದು. ನಿಮ್ಮ ವಿಷಯಗಳು ಸ್ಟೋರ್ ಮಾಡ್ದಂಗೆ, ಫೋಟೋ ಸ್ಟೋರ್ ಮಾಡ್ದಂಗೆ, ರೊಕ್ಕ ಡೆಪಾಸಿಟ್ ಮಾಡ್ದಂಗೆ ಸಂತೋಷ ಏನಾದರೂ ಡೆಪಾಸಿಟ್ ಮಾಡಲಿಕ್ಕೆ ಆಗ್ತೈತೇನೋ? ಸಂತೋಷ ಡೆಪಾಸಿಟ್ ಮಾಡುವಂಥ ವಸ್ತು ಅಲ್ಲ. ಸಂತೋಷ ಅನ್ನೋದು ಎದ್ಯಾಗ ಪ್ರೀತಿ ಇದ್ರೆ ಸಂತೋಷ ಸಿಗ್ತೈತಿ. ನಿಮ್ಮ ಎದಿನ ಅದಕ್ಕೆ ಬ್ಯಾಂಕ್, ಅದು ಡೆಪಾಸಿಟ್ ಮಾಡೋದಿದ್ರೆ ಎದ್ಯಾಗ ಮಾಡಬೇಕಷ್ಟ. ಅದು ಸದಯಂ ಹೃದಯಂ ಯಸ್ಯ, ಸ್ವಲ್ಪ ಎದ್ಯಾಗ ಪ್ರೇಮ ಇರಲಿ, ಭಾಳ ದ್ವೇಷ ಮಾಡಬೇಡ. ಜಗತ್ತಿನೊಳಗೆ ಇರ್ತೈತಿ ಒಂದಿಷ್ಟು. ಏನಾಗ್ತದೆ ಅಂದರೆ ದ್ವೇಷ, ಇದರ ಅರ್ಥ ಏನು ಅಂದ್ರೆ ಇವ್ರು ನನಗೆ ಆಗೋದಿಲ್ಲ ಅಥವಾ ಇವ್ರು ನನಗೆ ಹಿಡಿಸೋದಿಲ್ಲ. ದ್ವೇಷ ಅಂದ್ರೆ ಇವ್ರು ನನಗೆ ಹಿಡಿಸೋದಿಲ್ಲ. ಈಗ ಊರು ಅಂದಮೇಲೆ 4 ಮಂದಿ, ಮನೆ ಅಂದಮೇಲೆ 4 ಹೆಚ್ಚು ಕಡಿಮೆ ಇರ್ತೈತೆ ಇಲ್ಲ. ಇವ್ರು ನನಗೆ ಹಿಡಿಸೋದಿಲ್ಲ ಅಂದ್ರೆ ಹಿಡಿಸ್ಲಾರ್ದವ್ರು ಊರಾಗ ಇರಬಾರ್ದು ಅಂದ್ರೆ ಹೆಂಗೆ?